अल्हम्दुलिल्लाह नहमुदुहु व नस्तईनुहु व नस्तगफिरुहु व नुमिनु बिहि व नतवक्कलु अलैहि व नऊज़ु बिल्लाहि मिन शुरूरि अनफुसिना व मिन सय्यिआति अअमालिना मन यहदिहिल्लाहु फला मुज़िल्ल लहु व मन युज़लिलहु फला हादिय लहु नशहदु अल्ला इलाहा इल्लल्लाहु वहदहु व ला शरीक लहु व नशहदु अन्न मुहम्मदन अब्दुहु व रसूलुहु अरसलहु बिल्हक़्क़ि बशीरन व नज़ीरा फ़अऊज़ु बिल्लाहि मिनश्शैतानिर्रजीम बिस्मिल्लाहिर्रहमानिर्रहीम या अय्युहल्लज़ीना आमनुत्तक़ुल्लाह हक़्क़ तुक़ातिहि व ला तमूतुन्न इल्ला व अंतुम मुस्लिमून या अय्युहन्नास अत्तक़ू रब्बकुमुल्लज़ी ख़लक़कुम मिन नफ़्सिन वाहिदा व ख़लक़ मिन्हा ज़ौजहा व बस्स मिन्हुमा रिजालन कसीरन व निसाअ वत्तक़ुल्लाहल्लज़ी तसाअलून बिही वल अर्हाम इन्नल्लाह कान अलैकुम रक़ीबा या अय्युहल्लज़ीना आमनुत्तक़ुल्लाह वक़ूलू क़ौलन सदीदा युस्लिह लकुम अअमालकुम व यग़फ़िर लकुम ज़ुनूबकुम व मन युतिइल्लाह रसूलहु फ़क़द फ़ाज़ फ़ौज़न अज़ीमा फ़अम्मा बाद फ़इन्न ख़ैरल हदीस किताबुल्लाह व ख़ैरल हदी हदी मुहम्मदिन सल्लल्लाहु अलैहि वसल्लम शर्रल उमूरि मुहदसातुहा व कुल्ल मुहदसतिन बिदअ व कुल्ल बिदअतिन ज़लाला व कुल्ल ज़लालतिन फिन्नार फ़अऊज़ु बिल्लाहि मिनश्शैतानिर्रजीम बिस्मिल्लाहिर्रहमानिर्रहीम इक़रा बिस्मि रब्बिकल्लज़ी ख़लक़ ख़लक़ल इंसान मिन अलक़ इक़रा व रब्बुकल अकरम अल्लज़ी अल्लम बिल क़लम अल्लमल इंसान मा लम यअलम। ಸರ್ವಸ್ತುತಿಗಳು ಸಕಲ ವಿಶ್ವದ ಪಾಲಕ ಪ್ರಭು ಅಲ್ಲಾಹನಿಗೆ ಮೀಸಲು. ಜನ್ಮದಿಂದ ಮುಕ್ತನಾದ, ಮರಣದಿಂದ ಮುಕ್ತನಾದ, ತಂದೆ ತಾಯಿಗಳಿಂದ, ಮಡದಿ ಮಕ್ಕಳಿಂದ ಮುಂತಾದ ಸಂತಾನಗಳಿಂದ, ಕುಲಗೋತ್ರಗಳಿಂದ ಮುಕ್ತನಾದ ಅಲ್ಲಾಹನಿಗೆ ಸ್ತುತಿಗಳು. ಮನುಷ್ಯರಿಗೆ ಮನುಷ್ಯತ್ವದ ಶಿಕ್ಷಣವನ್ನು ನೀಡಿ ಉತ್ತಮ ಮಾನವರಾಗಿ ಬಾಳಲು ಕಲಿಸಿದ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಸದಾ ಶಾಂತಿ ವರ್ಷಿಸುತ್ತಿರಲಿ. ಪ್ರಿಯ ಸಹೋದರರೇ, ಗುರು ಹಿರಿಯರೇ, ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನಾನು ಕಳೆದ ತಿಂಗಳ ಖುತುಬತುಲ್ ಜುಮಾ
ಅದರಲ್ಲಿ ಸೂರತುಲ್ ಅಲಕನ 5 ಆಯತ್ತುಗಳನ್ನು ಪಠಿಸುತ್ತಾ ಅದರ ಅರ್ಥ ಮತ್ತು ವಿವರಣೆಗಳು ತಮ್ಮ ಮುಂದೆ ನಾನು ವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಬಿಟ್ಟಿದ್ದೆ. ಕೊನೆಯದಾಗಿ 3 ಪ್ರಶ್ನೆಗಳು ಕೂಡ ತಮ್ಮ ಮುಂದೆ ಇಟ್ಟಿದ್ದೆ. ಅವುಗಳಲ್ಲಿ ಒಂದು ಪ್ರಶ್ನೆ ಅದೇನೆಂದರೆ, ಕುರ್ಆನಿನಲ್ಲಿ ಶಿಕ್ಷಣದ ಕುರಿತು ಹಲವಾರು ರೀತಿಯ ವಿವರಣೆಗಳು, ಪ್ರತ್ಯೇಕವಾಗಿ ಸೂರತ್ತುಗಳು ಇವೆ ಎನ್ನುವುದಾದರೆ, ಹಾಗಾದರೆ ಸಹಾಬಾಗಳ ಕಾಲದಲ್ಲಿ ವೈಜ್ಞಾನಿಕ ಕ್ಷೇತ್ರಗಳ ಸ್ಥಾಪನೆ ಏಕೆ ಆಗಿರಲಿಲ್ಲ? ವಿಜ್ಞಾನ ಕೇಂದ್ರಗಳ ಅಸ್ತಿತ್ವ ಏಕೆ ಬರಲಿಲ್ಲ ಎಂಬ ಪ್ರಶ್ನೆ. ಅದಕ್ಕೆ 2 ರೀತಿಯ ಉತ್ತರಗಳು ಇವೆ. ಮೊದಲನೆಯದ್ದು, ಆ ಸಂದರ್ಭದಲ್ಲಿ ವೈಜ್ಞಾನಿಕ ಕ್ಷೇತ್ರಗಳು ಅಸ್ತಿತ್ವಕ್ಕೆ ಏಕೆ ಬರಲಿಲ್ಲ ಅಥವಾ ಸ್ಥಾಪನೆಗಳು ಏಕೆ ಆಗಿರಲಿಲ್ಲ? ಈ ಪ್ರಶ್ನೆಗೆ ಉತ್ತರ, ಆ ಸಂದರ್ಭದಲ್ಲಿ ಉಪಕರಣಗಳ ಕೊರತೆ. ಏಕೆಂದರೆ ಅದಕ್ಕೆ ಸಂಪತ್ತಿನ ಅಗತ್ಯವಿರುತ್ತದೆ. ಸಹಾಬಾಗಳ ಕಾಲು ಹೇಗಿತ್ತೆಂದರೆ, ಅವರಿಗೆ 3 ಸಮಯದ ಆಹಾರ ಸಿಗಲು ಕಠಿಣವಾಗಿತ್ತು. ಹಲವಾರು ಸಂದರ್ಭಗಳಲ್ಲಿ ಪ್ರವಾದಿಗಳು, ಸಹಾಬಾಗಳು ಅವರಿಗೆ 3 ಸಮಯದ ಆಹಾರದ ಕೊರತೆ ಇತ್ತು. ಕಾರಣ, ಆ ಸಂದರ್ಭಗಳಲ್ಲಿ ವೈಜ್ಞಾನಿಕ ಕ್ಷೇತ್ರಗಳು ಅಥವಾ ವಿಜ್ಞಾನಿಕ ಕೇಂದ್ರಗಳು ಅಸ್ತಿತ್ವಕ್ಕೆ ಬರಲಿಲ್ಲ. ಇದು ಮೊದಲನೆಯದ್ದು. ಎರಡನೆಯದ್ದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನದ ನಂತರ ಪ್ರಥಮ ಶತಮಾನ, 2ನೇ ಶತಮಾನ, 3ನೇ ಶತಮಾನ, 4ನೇ ಶತಮಾನ, 5ನೇ, 6ನೇ ಅಥವಾ 7ನೇ ಶತಮಾನ ಬಿಟ್ಟಿದ್ದರೆ 8ನೇ ಶತಮಾನದಲ್ಲಿ ಹಾರೂನ್ ರಶೀದ್ ರವರ ಆಡಳಿತದಲ್ಲಿ ಬೈತುಲ್ ಹಿಕ್ಮಾ ಎಂಬ ಗ್ರಂಥಾಲಯವು, ಸೈನ್ಸ್ ಅಕಾಡೆಮಿ, ಅದರ ಬುನಾದಿ ಅವರು ಹಾಕಿದ್ದರು. ಎಷ್ಟು ಮಟ್ಟಿಗೆ ಅಂದರೆ, ಇತಿಹಾಸವನ್ನು ನಾವು ಓದಿದರೆ ಆ ಸಂದರ್ಭದಲ್ಲಿ ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ, ಭೂಗರ್ಭಶಾಸ್ತ್ರ, ಭೌತಶಾಸ್ತ್ರ, ಸಸ್ಯಶಾಸ್ತ್ರ, ಜೀವಶಾಸ್ತ್ರ, ಭ್ರೂಣಶಾಸ್ತ್ರ, ರಾಸಾಯನಶಾಸ್ತ್ರ, ಈ ವಿಷಯದಲ್ಲಿ 3 ಲಕ್ಷಕ್ಕೂ ಅಧಿಕ ಗ್ರಂಥಗಳನ್ನು ಆ ಗ್ರಂಥಾಲಯದಲ್ಲಿ ಜಮಾಯಿಸಿದರು. ಯಾರಾದರೂ ಒಂದು ಗ್ರಂಥ ಬೇರೆ ಭಾಷೆಯಿಂದ ಅರಬಿ ಭಾಷೆಯಲ್ಲಿ ಭಾಷಾಂತರಿಸಿದರೆ ಅವರಿಗೆ ಅತಿ ಉತ್ತಮವಾದ ಬಂಗಾರದ ಉಡುಗೊರೆ ನೀಡುತ್ತಿದ್ದರು. ಎಷ್ಟು ಮಟ್ಟಿಗೆ ಅಂದರೆ, ಅವರು ಬರೆದಿರುವಂಥ ಗ್ರಂಥ ಒಂದು ತಕ್ಕಡೆಯಲ್ಲಿ, ಇನ್ನೊಂದು ತಕ್ಕಡೆಯಲ್ಲಿ ಬಂಗಾರದ ತೂಕವನ್ನು ಮಾಡಿ ಉಡುಗೊರೆಯ ರೂಪದಲ್ಲಿ ಅವರಿಗೆ ಕೊಡುತ್ತಿದ್ದರು. ಆನಂತರ 8ನೇ ಶತಮಾನದಿಂದ
ಅವರು ವೈಜ್ಞಾನಿಕ ಕ್ಷೇತ್ರವನ್ನು ಸ್ಥಾಪಿಸಿ ಅದೇ ಪ್ರತಿಫಲದಿಂದ ಈ ಜಗತ್ತಿಗೆ ಪ್ರಥಮ ವಿಜ್ಞಾನಿ ಒಬ್ಬ ಮುಸ್ಲಿಮ್ನಾಗಿ ಆಗಮಿಸಿದ್ದ. ಮಾಮೂನ್ ರಶೀದ್ ರವರ ಕಾಲದಲ್ಲಿ ಇದಕ್ಕೆ ಹೆಚ್ಚಿನ ಪರಿವರ್ತನೆ ಸಿಕ್ಕಿತು. ಆದರೆ ಪ್ರಥಮ ಶತಮಾನದಿಂದ 7ನೇ ಶತಮಾನದವರೆಗೆ ಯಾಕೆ ಸ್ಥಾಪನೆ ಆಗಲಿಲ್ಲ ಎಂಬ ಪ್ರಶ್ನೆಯೇ ಉಳಿದಿದೆ, ಪ್ರಶ್ನೆಯಾಗಿಯೇ ಉಳಿದಿದೆ. ಬಹಳ ಮುಖ್ಯವಾದ ವಿಷಯವಾಗಿದೆ. ಏಕೆಂದರೆ ಪ್ರಥಮ ಶತಮಾನದಲ್ಲಿ ಪ್ರವಾದಿಗಳ ನಂತರ ಫಿತ್ನಾಗಳು ತಲೆ ಎತ್ತಿದವು. ಎಷ್ಟು ಮಟ್ಟಿಗೆ ಅಂದರೆ ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ರವರ ಶಹಾದತ್, ಅಲಿ ಬಿನ್ ಅಬಿ ತಾಲಿಬ್ ರವರ ಶಹಾದತ್, ಜಂಗೆ ಜಮಲ್ ಅಂದರೆ ಜಮಲ್ ಎಂಬ ಯುದ್ಧ, ಅದರಲ್ಲಿ ಮುಸ್ಲಿಂ ಪರಸ್ಪರ, ಜಂಗೆ ಸಿಫೀನ್ ಎಂಬ ಯುದ್ಧದಲ್ಲಿ ಮುಸ್ಲಿಮರು ಪರಸ್ಪರ ಕಚ್ಚಾಡುವಂಥ ವಾತಾವರಣ ಪ್ರಥಮ ಶತಮಾನದಲ್ಲಿ ಬಂತು. ಇದಕ್ಕೆ ಕಾರಣವಿದೆ, ಸಮಯದ ಅಭಾವ. ಅದಕ್ಕೆ ನಾನು ಸಂಕ್ಷಿಪ್ತದಲ್ಲಿ ಹೇಳುತ್ತಾ ಮುಂದುವರಿಯುತ್ತೇನೆ. ಯಹೂದಿಗಳು ಇಸ್ಲಾಮನ್ನು ಮುಕ್ತಗೊಳಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದರು, ಅದು ಆಗಲಿಲ್ಲ. ಆದರೆ ಉಮರ್ ಬಿನ್ ಖತ್ತಾಬರವರ ಆಡಳಿತದಲ್ಲಿ ಇಸ್ಲಾಮಿನ ಐಕ್ಯತೆಯನ್ನು ಮುಕ್ತಗೊಳಿಸಲು ಪ್ರಾರಂಭಿಸಿದರು, ಅದನ್ನು ಆಗಲಿಲ್ಲ. ಕೊನೆಗೆ ಉಮರ್ ಬಿನ್ ಖತ್ತಾಬರವರಿಗೆ ಶಹಾದತ್ ಲಭಿಸಿದಾಗ ಫಿತ್ನಾಗಳು ತನ್ನ ಬಾಗಿಲುಗಳನ್ನು ತೆರೆದವು. ಒಬ್ಬ ಲೂಲು ಫೈರೋಜ್ ಎಂಬ ಮಜೂಸಿ ಉಮರ್ ಬಿನ್ ಖತ್ತಾಬರವರಿಗೆ ಫಜರ್ ನಮಾಜ್ ಮಾಡುವ ಸಂದರ್ಭದಲ್ಲಿ ಶಹೀದ್ ಮಾಡಿದ. ಅಲ್ಲಿಂದ ಫಿತ್ನಾಗಳ ಬಾಗಿಲುಗಳಿಗೆ ತನ್ನ ಕಾರ್ಯವನ್ನು ರೂಪಕ್ಕೆ ತರಲು ಅವಕಾಶ ಸಿಕ್ಕಿತು. ಯಹೂದಿಗಳು ಒಂದು ಚರ್ಚೆಯಲ್ಲಿ ಕುಳಿತುಕೊಂಡರು. ನಾವು ಇಸ್ಲಾಮಿನ ಐಕ್ಯತೆಯನ್ನು ಚೂರು ಚೂರು ಮಾಡಲು ಸಿದ್ಧರಾಗಿರಬೇಕು, ಅದಕ್ಕೆ ಈ ಚರ್ಚೆ ಇದೆ. ಆ ಚರ್ಚೆಯಲ್ಲಿ ಅವರು ಹೇಳಿದರು, ನಾವು ಯಹೂದಿಗಳ ರೂಪದಲ್ಲಿ ಇದ್ದು ಇದು ಮಾಡಲು ಸಾಧ್ಯವಿಲ್ಲ. ನಾವು ಮುಸ್ಲಿಮರ ರೂಪ ತಾಳಿ ಇಸ್ಲಾಮನ್ನು ಸ್ವೀಕರಿಸಿ ಮುಸ್ಲಿಮರಲ್ಲಿ ಸೇರಿ ಇದು ಮಾತ್ರ ನಾವು ಮಾಡಬಹುದು. ಪ್ರಥಮ ಯಹೂದಿ ಅಬ್ದುಲ್ಲಾ ಬಿನ್ ಸಬಾ ಎಂಬ ಹೆಸರಿನಿಂದ ಸಿದ್ಧನಾದ. ಅವನು ಉಸ್ಮಾನ್ ಬಿನ್ ಅಫ್ಫಾನರವರ ರಾಜಧಾನಿಯ ಅಕ್ಕಪಕ್ಕದಲ್ಲಿ ಅವರ ವಿರುದ್ಧವಾಗಿ ಆ ಯಹೂದಿ ಮುಸ್ಲಿಮನಾಗಿ ಉಸ್ಮಾನ್ ಬಿನ್ ಅಫ್ಫಾನರವರ ವಿರುದ್ಧ ಒಂದು ಜಮಾತನ್ನು ತಯಾರಿಸಿದ. ಅದಕ್ಕೆ ಶಿಯಾ ಎಂಬ ಹೆಸರು ಇದೆ, ಇನ್ನೂ ಆದರೂ ಆ ಜಮಾತಿದೆ. ಇದು ಯಹೂದಿಗಳು ಅಸ್ತಿತ್ವಕ್ಕೆ ತಂದಿರುವಂಥ ಜಮಾತ್. ಅಂದಿನಿಂದ ಅವರು ತನ್ನ ಕುತಂತ್ರಗಳಲ್ಲಿ ಸಕ್ಸಸ್ಫುಲ್ ಆದರು. ಇದು ಪ್ರಥಮ ಶತಮಾನದಲ್ಲಿ ನಡೆದಿರುವಂಥ ಫಿತ್ನಾಗಳು. ಎರಡನೇ ಫಿತ್ನಾ ಇನ್ಕಾರುಲ್ ಹದೀಸ್, ಹದೀಸನ್ನು ಧಿಕ್ಕರಿಸುವ ಜಮಾತ್ಗಳು ಅಸ್ತಿತ್ವಕ್ಕೆ ಬಂದು
ಎಷ್ಟು ಮಟ್ಟಿಗೆ ಶೇಖ್ ಅಬ್ದುಲ್ ಖಾದರ್ ಜೀಲಾನಿರವರು ತನ್ನ ಗ್ರಂಥ ಗುನಿಯತು ತಾಲಿಬೀನ್ನಲ್ಲಿ ಬರೆದಿದ್ದಾರೆ, ಈ 7 ಶತಮಾನಗಳಲ್ಲಿ 72 ಅಥವಾ 73 ಜಮಾತ್ಗಳು ಅಸ್ತಿತ್ವಕ್ಕೆ ಬಂದು ಕದ್ರಿಯಾ, ಜಬ್ರಿಯಾ, ಮುರ್ಜಿಯಾ ಎಂಬ ಹೆಸರಿನಲ್ಲಿ ಅವರು ವಿಸ್ತಾರವಾಗಿ ಅವರ ಮುಖಂಡ ಯಾರು ಇದನ್ನು ಕೂಡ ಅವರು ಬರೆದಿದ್ದಾರೆ. ಹದೀಸ್ಗಳನ್ನು ಚೂರು ಚೂರು ಮಾಡಿ ಇಸ್ಲಾಮನ್ನು ಮುಕ್ತಗೊಳಿಸುವ ಹಲವಾರು ಪ್ರಯತ್ನಗಳನ್ನು ನಡೆದು, ಆದರೆ ಅಲ್ಲಾಹನು ಇಮಾಮ್ ಬುಖಾರಿ, ಇಮಾಮ್ ಮಾಲಿಕ್, ಇಮಾಮ್ ಮುಸ್ಲಿಂ ಅಂಥ ಮುಹದ್ದಿಸೀನ್ಗಳನ್ನು ಹುಟ್ಟಿಸಿ ಅವುಗಳನ್ನು ರಕ್ಷಿಸಿದ. ಹೀಗಾಗಿ ಈ 7 ಶತಮಾನಗಳಲ್ಲಿ ಯಾವ ವೈಜ್ಞಾನಿಕ ಕ್ಷೇತ್ರಗಳು ಅಥವಾ ವಿಜ್ಞಾನಿಕ ಕೇಂದ್ರಗಳು ಸ್ಥಾಪನೆ ಆಗಿರಲಿಲ್ಲ. ಸಮಯದ ಅಭಾವ, ಸಂಕ್ಷಿಪ್ತದಲ್ಲಿ ನಾನು ತಮಗೆ ಹೇಳಿದ್ದೇನೆ. ಆನಂತರ 8ನೇ ಶತಮಾನದಲ್ಲಿ ಹಾರೂನ್ ರಶೀದ್ರವರು ಬೈತುಲ್ ಹಿಕ್ಮಾ ಅಂದರೆ ಸೈನ್ಸ್, ಇದು ಕುರಾನ್ನಲ್ಲಿದೆ. ಕುರಾನ್ನಲ್ಲಿ ಹಿಕ್ಮಾ ಎಂಬ ಪದ, ಹಿಕ್ಮತ್, ದಾವತ್ತಿನ ಜೊತೆ ಸೇರಿದರೆ ಅದಕ್ಕೊಂದು ಅರ್ಥ ಇದೆ. ಇದೇ ಪದವು ಶಿಕ್ಷಣ ಜೊತೆಗೆ ಸೇರಿದರೆ ಅದಕ್ಕೊಂದು ಅರ್ಥವಿದೆ. ಉದು ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮಾ, ಯುಅಲ್ಲಿಮುಲ್ ಕಿತಾಬ ವಲ್ ಹಿಕ್ಮಾ. ಆ ಕುರ್ಆನಿನಿಂದ ಪದವನ್ನು ತೆಗೆದು ಬೈತುಲ್ ಹಿಕ್ಮಾ ಸೈನ್ಸ್ ಅಕಾಡೆಮಿ ಅಂತ ಬುನಾದಿ ಹಾಕಿದರು. ಆನಂತರ 12ನೇ ಶತಮಾನದಲ್ಲಿ ಜ್ಞಾನದ ಕೊರತೆ ಎಷ್ಟು ಮಟ್ಟಿಗೆ ಅಂದರೆ, ಈಗ ನಾವು ಶಾಲಾ ಕಾಲೇಜುಗಳಲ್ಲಿ ಸಬ್ಜೆಕ್ಟ್ಗಳ ಮೂಲಕ ಓದುವ ಪಠ್ಯಪುಸ್ತಕಗಳನ್ನು ನೋಡಿದರೆ ಅವುಗಳಲ್ಲಿ ಈ ವಿಶ್ವವನ್ನು ಹೇಗೆ ಅಸ್ತಿತ್ವಕ್ಕೆ ಬಂದಿದೆ ಎಂದು ಕೇಳಿದರೆ ಬಿಗ್ ಬ್ಯಾಂಗ್ ಥಿಯರಿ ಇಡಲಾಗುತ್ತದೆ. ಇದು ಯಾವಾಗ ಕಂಡು ಹಿಡಿಯಲಾಯಿತು? ಬಿಗ್ ಬ್ಯಾಂಗ್ ಥಿಯರಿ 1980ರಲ್ಲಿ. ಹೌದು, ಯಾರು ಕಂಡು ಹಿಡಿದವರು? ಜಾನ್ ಕೋಯೆಕ್ ಎಂಬ ವ್ಯಕ್ತಿ. ಅಂದರೆ ಇಂದಿನಿಂದ 40 ವರ್ಷಗಳ ಹಿಂದೆ ಮನುಷ್ಯರಿಗೆ ಗೊತ್ತಾಗಿದೆ ಈ ಭೂಮಿ ಅಥವಾ ಈ ವಿಶ್ವವನ್ನು ಅಸ್ತಿತ್ವಕ್ಕೆ ಬಂದಿದ್ದು ಹೇಗೆ ಅಂತ. ಆದರೆ ಕುರ್ಆನಿನಲ್ಲಿ 1400 ವರ್ಷಗಳ ಹಿಂದೆ ಇದರ ಕುರಿತು ಮಾಹಿತಿ ನೀಡಲಾಗಿದೆ. ಸೂರತುಲ್ ಅಂಬಿಯಾ ಆಯತ್ ನಂಬರ್ 30ರಲ್ಲಿ ವನ್ನ ಸಮಾವಾತಿ ವಲ್ ಅರ್ದಿ ಕಾನತಾ ರತಕಾ ಫಫತಕ್ನಾಹುಮಾ, ಭೂಮಿ ಮತ್ತು ಆಕಾಶಗಳು 2 ಅಂಟಿಕೊಂಡಿದ್ದವು, ಆನಂತರ ನಾವು ಒಂದು ಧಮಾಕಾದ ರೂಪದಲ್ಲಿ ಬೇರ್ಪಡಿಸಿದೆವು ಅಂತ ಕುರಾನ್ ಹೇಳ್ತದೆ. ಇಷ್ಟು ಡೀಪ್ ನಾಲೆಜ್ ಕುರಾನ್ ಕೊಡುತ್ತದೆ. ಒಬ್ಬ ಮನುಷ್ಯನ ಸೃಷ್ಟಿ, ಯಾಕೆಂದರೆ ಮನುಷ್ಯನ ಸೃಷ್ಟಿಯ ಕುರಿತು ಪದೇ ಪದೇ ಕುರಾನ್ ಹೇಳುತ್ತದೆ. ಕೆನಡಾದ ವೈಜ್ಞಾನಿಕ ಕ್ಷೇತ್ರದ ಮುಖಂಡರಾದಂಥ ಡಾಕ್ಟರ್ ಕೀತ್ ಮೋರ್, ಭ್ರೂಣಶಾಸ್ತ್ರದ ಮುಖಂಡರು, ಅವರು ಹೇಳುತ್ತಾರೆ, ನನ್ನ ವಿಷಯದಲ್ಲಿ, ಭ್ರೂಣಶಾಸ್ತ್ರದ ವಿಷಯದಲ್ಲಿ 80 ಪ್ರಶ್ನೆಗಳು ಇದ್ದು
ಅವುಗಳಲ್ಲಿ 40 ಪ್ರಶ್ನೆಯ ಉತ್ತರ ನನ್ನಲ್ಲಿ ಇದೆ, ಆದರೆ 40 ಪ್ರಶ್ನೆಯ ಉತ್ತರ ನನ್ನಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಅರಬ್ ದೇಶದ ಯಮನಿನಲ್ಲಿ ಇರುವಂಥ ಧಾರ್ಮಿಕ ವಿದ್ವಾಂಸರು ಅಬ್ದುಲ್ ಮಜೀದ್ ಅಜ್ಜಿಂದಾನಿರವರು ಮನುಷ್ಯನ ಭ್ರೂಣಶಾಸ್ತ್ರದ ಕುರಿತು ಕುರಾನಿನ ಆಯತ್ತುಗಳನ್ನು ತೆಗೆದು ಮತ್ತು ಹದೀಸುಗಳನ್ನು ತೆಗೆದು ಅವುಗಳ ಅನುವಾದ ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದಿಸಿ ಅವುಗಳನ್ನು ಕೆನಡಾದ ವೈಜ್ಞಾನಿಕ ಕ್ಷೇತ್ರದ ಮುಖಂಡರಾದಂಥ ಡಾರ್ವಿನ್ ಅವರಿಗೆ, ಕೀತ್ ಮೋರ್ರವರಿಗೆ ಕಳುಹಿಸಿಕೊಡುತ್ತಾರೆ. ಅವರು ಆ ಆಯತ್ತುಗಳನ್ನು ಹದೀಸುಗಳನ್ನು ಓದಿದ ನಂತರ ಅವರು ಹೇಳುತ್ತಾರೆ, 40 ಪ್ರಶ್ನೆಗಳ ಉತ್ತರ ಇನ್ನುವರೆಗೆ ನನಗೆ ಲಭಿಸಲಿಲ್ಲ, ಆದರೆ ಇವು ಆಯತ್ತುಗಳನ್ನು ಹದೀಸುಗಳನ್ನು ಓದಿದ ನಂತರ ನನ್ನ 40 ಪ್ರಶ್ನೆಗಳ ಉತ್ತರ ನನಗೆ ಲಭಿಸಿತು ಅಂತ ಹೇಳಿದರು. ಅರಬ್ ದೇಶದ ದಮ್ಮಾಮ್ನಲ್ಲಿ 1981ರಲ್ಲಿ ಒಂದು 7ನೇ ಮೆಡಿಕಲ್ ಕಾನ್ಫರೆನ್ಸ್ ಆಯಿತು. ಆ ಸಂದರ್ಭದಲ್ಲಿ ಅವರು ಬರುತ್ತಾರೆ. ಕಾನ್ಫರೆನ್ಸ್ನಲ್ಲಿ ಅವರು ಹೇಳುತ್ತಾರೆ, ಬಂದ ತಕ್ಷಣ ಅವರು ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ ವಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾ ಕಲಿಮಾ ಓದಿದ ನಂತರ ಅವರು ಹೇಳುತ್ತಾರೆ, ನಾನು ಕಲಿಮತು ಶಹಾದ ಓದಿದೆ. ಯಾಕೆ? ಅರಬ್ ದೇಶದಲ್ಲಿ ಬಂದಿದ್ದೇನೆ ಎಂಬ ಭಯದಿಂದ ಅಲ್ಲ, ಬದಲಾಗಿ ನನ್ನ ಭ್ರೂಣಶಾಸ್ತ್ರದ ವಿಷಯದಲ್ಲಿ ಕಳುಹಿಸಿಕೊಟ್ಟಿರುವಂಥ ಆಯತ್ತುಗಳು ಒಬ್ಬ ಅನಕ್ಷರಸ್ಥ ಮಹಾನ್ ವ್ಯಕ್ತಿಗಳಾದ ಪ್ರವಾದಿಯವರ ಮೇಲೆ ಅವತರಿಸಿದ ಆಯತ್ತುಗಳನ್ನು ಓದಿದ ನಂತರ ನನ್ನ ಅರಿವಿಗೆ ಬಂತು, ಇದು ಅಲ್ಲಾಹನ ಗ್ರಂಥವೇ ಆಗಿರಬಹುದು ಅಂತ ನಾನು ಈ ಜಾಗದಲ್ಲಿ ಕಲಿಮತು ಶಹಾದ ಓದುತ್ತಿದ್ದೇನೆ ಅಂತ ಹೇಳಿ ಅವರು ಬಹಿರಂಗವಾಗಿ ಹೇಳಿದರು. ಅಂಥ ಹಲವಾರು ವಿಷಯಗಳು ಪವಿತ್ರ ಗ್ರಂಥ ಕುರಾನ್ ಜ್ಞಾನದ ಕೊರತೆ ಇರುವಂಥ ಮನುಷ್ಯರಿಗೆ ನೀಡುತ್ತದೆ. ಕುರಾನಿನಲ್ಲಿ ಅಡ್ವಾನ್ಸ್ ಸೈನ್ಸ್ ಕೂಡ ಇದೆ. ಹೇಗೆ? ಈಗ ನೋಡಿ, ಪ್ರಪಂಚದಲ್ಲಿ 6912 ಭಾಷೆಗಳು ಇವೆ ಟೋಟಲ್ ಆಗಿ. ಪ್ರತಿಯೊಂದು ಭಾಷೆಯಲ್ಲಿ ವಿಶ್ವಕ್ಕೆ ಒಂದು ಪದ ಇದೆ, ವರ್ಲ್ಡ್, ದುನಿಯಾ, ಜಗತ್ತು ಅಲ್ವಾ? ಆದರೆ 6912 ಭಾಷೆಗಳಲ್ಲಿ ಪ್ರತಿಯೊಂದು ಭಾಷೆಯಲ್ಲಿ ದುನಿಯಾ, ಜಗತ್ತು, ವಿಶ್ವಕ್ಕೆ ಒಂದು ಪದ ಇದೆ. ಆದರೆ ಅದಕ್ಕೆ ಬಹುವಚನ ಪದವಿಲ್ಲ. ವರ್ಡ್ ಅಂದರೆ ವರ್ಡ್, ಬಹುವಚನವಿಲ್ಲ. ದುನಿಯಾ ಅಂದರೆ ದುನಿಯಾ, ಬಹುವಚನ ಪದವಿಲ್ಲ. ಜಗತ್ತು ಅಂದರೆ ಜಗತ್ತು, ಬಹುವಚನ ಪದವಿಲ್ಲ. ಆದರೆ ಅರಬಿ ಭಾಷೆಯಲ್ಲಿ ಬಹುವಚನ ಪದವಿದೆ ಜಗತ್ತಿಗಾಗಿ. ಆಲಂ, ಆಲಮೀನ್, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಯಾಕೆ ಬಹುವಚನ ಪದ? 6000ಕ್ಕೂ ಮಿಕ್ಕಿದ ಭಾಷೆಗಳಲ್ಲಿ ಬಹುವಚನ ಪದವಿಲ್ಲ, ಆದರೆ ಅರಬಿ ಭಾಷೆಯಲ್ಲಿ ಬಹುವಚನ ಪದವಿದೆ. ಯಾಕೆ? ಅಡ್ವಾನ್ಸ್ ಸೈನ್ಸ್ ಅಂದರೆ ಈ ಭೂಮಿ, ನಾವು ವಾಸಿಸುತ್ತ ಈ ಭೂಮಿ ಒಂದೇ ಭೂಮಿ ಜಗತ್ತಿನೊಳಗೆ ಇಲ್ಲ ಎಂದರ್ಥ. ಆಲಂ, ಆಲಮೀನ್, ಹಲವಾರು ಜಗತ್ತುಗಳು ಇವೆ. ಕುರಾನ್ ಹೇಳುತ್ತದೆ,
ಅಲ್ಲಾಹುಲ್ಲದಿ ಖಲಕ ಸಬಾ ಸಮಾವಾತಿನ್, ಅಲ್ಲಾನು 7 ಆಕಾಶಗಳನ್ನು ಸೃಷ್ಟಿಸಿದನು. ವ ಮಿನಲ್ ಅರ್ದಿ ಮಿಸ್ಲುಹುನ್ನ, ಅದರಂತೆ ಈ ಭೂಮಿಯಂತೆ 7 ಭೂಮಿಗಳು ಕೂಡ ನಾವು ಸೃಷ್ಟಿಸಿದ್ದೆವು. ಅರ್ಥ ಆಯ್ತಾ? ನೋಡಿ, ಅಲ್ಲಾನು ಒಂದು ಕಡೆ ಹೇಳುತ್ತಾನೆ, ನಾನು ಜಗತ್ತಿನ ಪ್ರತಿಯೊಂದು ವಸ್ತುವಿಗೆ ಜೋಡಿಗಳ ರೂಪದಲ್ಲಿ ನಾನು ಸೃಷ್ಟಿಸಿದ್ದೇನೆ. 7 ಆಕಾಶಗಳು ಇವೆ ಎಂದಾದರೆ ಅದಕ್ಕೆ ಜೋಡಿ ಬೇಕಲ್ಲ, ಭೂಮಿ ಬೇಕಲ್ಲ. ಇದು ಒಂದು ಇದೆ, ಇನ್ನು 6 ಭೂಮಿಗಳು ಎಲ್ಲಿ? ಚಂದ್ರ ಇದೊಂದು ಭೂಮಿಯ ರೂಪ. ಇನ್ನು 2 ಭೂಮಿಗಳು ಸಂಶೋಧನೆಯಲ್ಲಿ ಬಂದಿವೆ. ಕುರಾನ್ ಅಡ್ವಾನ್ಸ್ ಸೈನ್ಸ್ ಇನ್ನೊಂದು ಹೇಳುತ್ತದೆ, ಇದು ಒಂದೇ ಭೂಮಿಯಲ್ಲ, ಹಲವಾರು ಭೂಮಿಗಳು ಇವೆ, ಅವುಗಳಲ್ಲಿ ತಾವು ಹೋಗಿ ಬರುತ್ತೀರಾ ಅಂತ ಒಂದು ಶುಭ ವಾರ್ತೆ ನೀಡುತ್ತದೆ. ವಲ್ ಕಮರಿ ಇಸ್ ಅ ತಸಕ್, ಚಂದ್ರನ ಕುರಿತು ಮಾಹಿತಿಯನ್ನು ನೀಡುತ್ತಾ ಕುರಾನ್ ಹೇಳುತ್ತದೆ, ಲತರ್ಕಬುನ್ನ ತಬಕನ್ ಅಂತಬಕ್, ಇಲ್ಲಿಂದ ಪ್ರಥಮ ಸ್ಥಾನಕ್ಕೆ ಹೋಗುತ್ತೀರಾ, ಆನಂತರ 2ನೇ 3ನೇ ಹಲವಾರು ಸ್ಥಾನಗಳಲ್ಲಿಯೂ ಮುಂದಿನ ಶತಮಾನಗಳಲ್ಲಿ ತಾವು ಹೋಗುವಿರಾ ಅಂತ ಕುರಾನ್ ಹೇಳುತ್ತದೆ. ಅಡ್ವಾನ್ಸ್ ಸೈನ್ಸ್ ಎಷ್ಟು ಡೀಪ್ ಇದೆ ನೋಡಿ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಇನ್ನೊಂದು ವಿಷಯ, ಏನಾದರೂ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ತಪ್ಪು ಮಾಹಿತಿಗಳನ್ನು ಬಂದರೆ ಅವುಗಳನ್ನು ಕುರಾನ್ ರದ್ದುಪಡಿಸುತ್ತದೆ. ಉದಾಹರಣೆ, ವೈಜ್ಞಾನಿಕ ಕ್ಷೇತ್ರದ ಮುಖಂಡರಾದಂಥ ಡಾರ್ವಿನ್ ಹೇಳುತ್ತಾರೆ, ಮನುಷ್ಯ ಮೊದಲು ಕೋತಿಯಾಗಿ ಬಂದನು, ನಂತರ ಮನುಷ್ಯನ ರೂಪ ತಾಳಿದನು. ಓಕೆ, ವೈಜ್ಞಾನಿಕ ಕ್ಷೇತ್ರದ ಮುಖಂಡರ ಮಾತುಗಳನ್ನು ಕುರಾನ್ ರದ್ದುಪಡಿಸಿ ಹೇಳುತ್ತದೆ, ಈ ಜಗತ್ತಿಗೆ ಆಗಮಿಸಿದ ಪ್ರಥಮ ಮಾನವ ಕೋತಿಯಾಗಿ ಬಂದಿರಲಿಲ್ಲ, ಬದಲಾಗಿ ವಿದ್ಯಾವಂತನಾಗಿ ಬಂದನೋ. ವ ಅಲ್ಲಮ ಆದಮಲ್ ಅಸ್ಮಾ ಕುಲ್ಲಹ. ಅಷ್ಟೇ ಅಲ್ಲ ಸಾಹೇಬರೇ, ಈ ಮಾನವ 3 ಉಡುಗೊರೆಯೊಂದಿಗೆ ಆಗಮಿಸಿದ. ಪ್ರಥಮ ಉಡುಗೊರೆ ವಿದ್ಯಾವಂತನಾಗಿ, ಅಲ್ಲಮ ಆದಮಲ್ಲ. 2ನೇಯದ್ದು ಪ್ರತಿನಿಧಿಯಾಗಿ, ಇನ್ನಿ ಜಾಯಿಲುನ್ ಫಿಲ್ ಅರ್ದಿ ಖಲೀಫಾ. 3ನೇಯದ್ದು ಪ್ರವಾದಿಯಾಗಿ. ಈ 3 ಉಡುಗೊರೆಯೊಂದಿಗೆ ಆಗಮಿಸಿದ ಪ್ರಥಮ ಮಾನವನಿಗೆ ಕೋತಿಯಾಗಿ ಬಂದನು ಅಂತ ಹೇಳಿದರೆ ಇದು ಮಾನವೀಯತೆಯ ಅಪಮಾನ. ಇಂಥ ಅಭಿಪ್ರಾಯಗಳನ್ನು ಪವಿತ್ರ ಗ್ರಂಥ ಕುರಾನ್ ರದ್ದುಗೊಳಿಸುತ್ತದೆ. ಎಷ್ಟು ಡೀಪ್ ಆಗಿ ನೋಡಿ. ಕೆಲವು ಮಾತುಗಳನ್ನು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಹಲವಾರು ವಿಷಯಗಳು ಹೇಳುವ ಸಮಯ ಇಲ್ಲಿ ಇರುವುದಿಲ್ಲ. ಆದರೆ ಮುಸ್ಲಿಮರು ಈ ಜಗತ್ತಿಗೆ ಹಲವಾರು ಉಡುಗೊರೆಯನ್ನು ನೀಡಿದ್ದಾರೆ. ಹಲವಾರು ಉಡುಗೊರೆ. ಶಿಕ್ಷಣದ ಕುರಿತು ಮಾತು ನಡೆದಿದೆ. ಈ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಶಾಲಾ ಕಾಲೇಜುಗಳು ಇವೆ, ಸ್ಕೂಲ್ಗಳು ಇವೆ, ಹೈಸ್ಕೂಲ್ಗಳು ಇವೆ. ಒಂದು ವಾತಾವರಣ ಇದೆ, ಶಿಕ್ಷಣದ ಒಂದು ವಾತಾವರಣ. ಅವುಗಳನ್ನು ನೋಡಿದರೆ ನೆನಪಿಗೆ ಬರುತ್ತದೆ. ಈ ಉಡುಗೊರೆ ಜಗತ್ತಿಗೆ ನೀಡಿದವರು ಯಾರು ಗೊತ್ತುಂಟು? ಗೊತ್ತು ತಮಗೆ? ಯೂನಿವರ್ಸಿಟಿ. ಇದರ ಸ್ಥಾಪಕರು ಮುಸ್ಲಿಮರು. ಎಂಥ ಮುಸ್ಲಿಮರು? ಅದನ್ನು ಒಂದು ಮಹಿಳೆ ಜಗತ್ತಿಗೆ ಪ್ರಥಮ ಯೂನಿವರ್ಸಿಟಿಯನ್ನು ನೀಡಿದರು. ಅವರ ತಂದೆ ತೀರಿ ಹೋದಾಗ ಇವರಿಬ್ಬರು ಅಕ್ಕ ತಂಗಿಯರು ತಂದೆಯ ಪಾಲದಲ್ಲಿ ಬಂದಿರುವಂಥ ಸಂಪತ್ತನ್ನು ಒಬ್ಬೊಬ್ಬರು ಮಸೀದಿಯನ್ನು ಕಟ್ಟಿದರು, ಇನ್ನೊಬ್ಬರು ಯೂನಿವರ್ಸಿಟಿಯನ್ನು ಕಟ್ಟಿದರು. 2 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 ಯೂನಿವರ್ಸಿಟಿಯನ್ನು ಕ
ಅದು ಬಿಡಿ, ಲೇಖನಿಯ ಮೂಲಕ ನಾವು ಪೆನ್ನಿನ ಮುಖಾಂತರ ಬರೆಯುತ್ತೇವೆ. ಪೆನ್ನಿನ ಅಗತ್ಯವಿತ್ತು, ಅದನ್ನು ಅಸ್ತಿತ್ವಕ್ಕೆ ತರುವವರು ಒಬ್ಬ ಮುಸ್ಲಿಂ. ಪೆನ್ನು ಇದೆ, ವಿದ್ಯೆ ಇದೆ, ಬರೆಯಲು ಕಾಗದ, ಅದನ್ನು ಅಸ್ತಿತ್ವಕ್ಕೆ ತಂದವರು ಮುಸ್ಲಿಮರು. ಯಾವ ಯಾವ ವಿಷಯ, ಹಲವಾರು ವಿಷಯಗಳು ಇವೆ. ಈ ಜಗತ್ತಿಗೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ನೀಡಿದವರು ಮುಸ್ಲಿಮರು. ಇದು ಶಿಕ್ಷಣದ ಒಂದು ಭಾಗ, ಜಗತ್ತಿನ ಒಂದು ಭಾಗ. ಇದು ಭಾರತ ದೇಶ, ಹಲವಾರು ರಾಜ್ಯಗಳು. ಈ ಕರ್ನಾಟಕ ರಾಜ್ಯ, ಹಲವಾರು ಜಿಲ್ಲೆಗಳು, ಒಂದೊಂದು ಜಿಲ್ಲೆಗೆ ಒಂದು ಹೆಸರು. ದೇಶವನ್ನು ರಾಜ್ಯಗಳಲ್ಲಿ ವಿಂಗಡಿಸಿ, ರಾಜ್ಯವನ್ನು ಜಿಲ್ಲೆಗಳಲ್ಲಿ ವಿಂಗಡಿಸಿ ಒಂದು ಒಳ್ಳೆಯ ಸಂಸ್ಕೃತಿ ನೀಡಿದವರು ಯಾರು ಗೊತ್ತು ತಮಗೆ? ಉಮರ್ ಬಿನ್ ಖತ್ತಾಬ್ರವರು. ನೆನಪಿನಲ್ಲಿರಲಿ. ಮತ್ತು ದೇಶದ ಸುರಕ್ಷತೆಗಾಗಿ ಸೈನ್ಯವಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಇದನ್ನು ಅಸ್ತಿತ್ವಕ್ಕೆ ತಂದವರು ಯಾರು? ಉಮರ್ ಬಿನ್ ಖತ್ತಾಬ್ರವರು ರದಿಯಲ್ಲಾಹು ಅನ್ಹು. ಗುರು ಹಿರಿಯರೇ, ಪ್ರಿಯ ಸಹೋದರರೇ, ನಮ್ಮ ಗತಕಾಲ ನಮ್ಮ ಮುಂದೆ ಇದ್ದರೆ ನಮ್ಮ ಮಕ್ಕಳ ಭವಿಷ್ಯ ನಾವು ಸೆಟ್ ಮಾಡಬಹುದು. ನಮ್ಮ ಗತಕಾಲನೇ ನಮ್ಮ ಮುಂದೆ ಇಲ್ಲ. ಕೆಲವರ ಭಾವನೆ ಇರಬಹುದು, ಮೌಲಾನವರು ಕೇವಲ ಹೊರಗಿನ ಮಾತುಗಳನ್ನು ಹೇಳುತ್ತಾರೆ, ಕುರಾನ್ ಹೇಳುವುದಿಲ್ಲ, ಹದೀಸ್ ಹೇಳುವುದಿಲ್ಲ, ಸ್ವಲ್ಪ ಸ್ವಲ್ಪ ಹೇಳುತ್ತಾರೆ. ಒಂದು ತಿಂಗಳಲ್ಲಿ 3 ಖುತ್ಬಾಗಳಾಗುತ್ತೆ, 4 ಖುತ್ಬಾಗಳಾಗುತ್ತದೆ. ಒಂದು ಖುತ್ಬಾ ತೌಹೀದಿನ ಬಗ್ಗೆ ಅವಶ್ಯವಾಗಿ ಇರಬಹುದು, ಇನ್ನೊಂದು ಖುತ್ಬಾ ತಕ್ವಾದ ಬಗ್ಗೆ ಇರಬಹುದು, ಇನ್ನೊಂದು ಖುತ್ಬಾ ಸ್ವಭಾವ ಗುಣಗಳ ಬಗ್ಗೆ ಇರಬಹುದು, ಇನ್ನೊಂದು ಖುತ್ಬಾ ನಮ್ಮ ಗತಕಾಲ ಏನಿದೆ ಅದನ್ನು ಮುಂದಿಟ್ಟರೆ ನಮ್ಮ ಭವಿಷ್ಯ, ಮಕ್ಕಳ ಭವಿಷ್ಯ ಸೆಟ್ ಮಾಡಲಿಕ್ಕೆ ನಮಗೆ ಅಗತ್ಯವಿದೆ ಅಲ್ವಾ? ನಮ್ಮ ಗತಕಾಲವೇ ನಮ್ಮ ಬಳಿ ಇಲ್ಲ, ಕೇವಲ ಹೇಳುವುದು ಏನು, ಅವರು ಕುರಾನ್ ಓದ್ತಾ ಇಲ್ಲ, ಅವರ ಹದೀಸ್ ಕಡಿಮೆ, ಬಿಟ್ಟು ಬಿಡಿ. ಎಲ್ಲ ಜಗತ್ತು ಬಹಳ ಮುಂದೆ ಹೋಗಿದೆ. ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಇರಬೇಕು? ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಶಿಕ್ಷಣದ ಕುರಿತು ಅಡ್ಮಿಷನ್ ಆದರೆ ಆ ಮಕ್ಕಳು ಡಿಗ್ರಿ ಜೊತೆಯಲ್ಲಿ ಆಲಿಮ್ ಕೋರ್ಸ್ ಕೂಡ ಇರಬೇಕು. ಅಲ್ ಇಸ್ಲಾಹಿಯಾ ಅರಬಿಕ್ ಕಾಲೇಜ್ ಇದೊಂದು ಉದಾಹರಣೆ ತಮಗೆ ಇದೆ. ಅಲ್ಲಿ ನಾನು ಉಪನ್ಯಾಸಕ, ಅಧ್ಯಾಪಕ. ಮಕ್ಕಳಿಗೆ ಲೌಕಿಕ ಶಿಕ್ಷಣ ಜೊತೆಗೆ ಆಲಿಮ್ ಕೋರ್ಸ್ ನೀಡಲಾಗುತ್ತದೆ. ಇಂಥ ಹಲವಾರು ಶಾಲಾ ಕಾಲೇಜುಗಳು ಇವೆ. ಕಾರಣ ನಾವು ಇಂಥ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳನ್ನು ದಾಖಲಿಸಿದರೆ ನಮ್ಮ ಮಕ್ಕಳು ಇಸ್ಲಾಮಿನ ವಿರುದ್ಧ ನಡೆಯುವಂಥ ಚಟುವಟಿಕೆಗಳ ಕುರಿತು ಉತ್ತರವನ್ನು ನೀಡಲು ಸಿದ್ಧರಾಗಿರುತ್ತಾರೆ. ಇಲ್ಲ ಅಂದರೆ ಇವಾಗ ಭಾರತ ದೇಶದಲ್ಲಿ 2014ರಿಂದ ಪ್ರತ್ಯೇಕವಾಗಿ 2018ರಿಂದ 25 ಚಾನಲ್ಗಳು ನಿರಂತರವಾಗಿ ಇಸ್ಲಾಮಿನ ವಿರುದ್ಧ ಮಾಹಿತಿ ನೀಡುತ್ತಾ ಇವೆ. ನಾವು ಅವುಗಳನ್ನು ಕೇಳಿ ಸುಮ್ಮನಾದರೆ ಅವರು ಹೇರುವ ಆರೋಪಗಳು ಇಸ್ಲಾಮಿನಲ್ಲಿ ಇವೆ ಎಂದರ್ಥ. ಅರ್ಥ ಆಗತ್ತಾ? ನಾವು ಒಳ್ಳೆಯ ರೀತಿಯಲ್ಲಿ ಅವುಗಳನ್ನು ಉತ್ತರ ನೀಡಬೇಕು. ಕೇವಲ ಮೌಲ್ವಿನೇ ನೀಡಬೇಕು ಅಂತ ಏನಾದರೂ ಇದೆಯಾ? ನಮ್ಮ ಮಕ್ಕಳು ಕೂಡ ನೀಡಬೇಕಲ್ಲ. ಅವರು ನೀಡಬೇಕೆಂದರೆ ಅಂಥ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ದಾಖಲಿಸಬೇಕು. ಇನ್ಶಾ ಅಲ್ಲಾಹ್
ಇನ್ಶಾ ಅಲ್ಲಾ ಇದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಒಳ್ಳೆಯ ವಾತಾವರಣದ ಜಿಲ್ಲೆಯಾಗಿದೆ, ಒಂದು ಶಿಕ್ಷಣದ ಜಿಲ್ಲೆಯಾಗಿದೆ, ಪ್ರೀತಿ ಸೌಹಾರ್ದತೆಯ ಜಿಲ್ಲೆಯಾಗಿದೆ. ಕಾರಣ ನಾವು ಇಸ್ಲಾಮಿನ ಮುಖ್ಯ ಅಂಶಗಳು ಜನರಿಗೆ ತಿಳಿಸಿದರೆ, ಪ್ರವಾದಿಯವರ ತಂದ ಸಂದೇಶವನ್ನು ತಲುಪಿಸಿದರೆ ಶಾಂತಿ ಸೌಹಾರ್ದತೆ ಬೆಳೆಯಬಹುದು. ಇವಾಗ ಸಮಯ ಮುಕ್ತಗೊಳ್ಳಲಿದೆ. ಇವಾಗ ನಮ್ಮ ಜಮಾತಿನ ಹಲವಾರು ಜನರು ರೋಗದಲ್ಲಿದ್ದಾರೆ. ಜಮಾತಿನ ಮುಖಂಡರಲ್ಲಿ MJ ಮೊಹಮ್ಮದ್ ಸಾಹೇಬರು ತಮಗೆಲ್ಲ ಗೊತ್ತಿದ್ದ ವಿಷಯವಾಗಿದೆ. ಅವರಿಗಾಗಿ ಪ್ರತ್ಯೇಕವಾಗಿ ದುವಾ ಮಾಡಿ. ಅವರೊಬ್ಬರು ಈ ಜಮಾತಿಗೆ ಅತಿ ಮುಖ್ಯವಾದ ದಾಯಿ. ಪ್ರತ್ಯೇಕವಾಗಿ ದುವಾ ಮಾಡಿ. ಕೆಲವರು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ, ಅವರಿಗಾಗಿ ದುವಾ ಮಾಡಿ. ಕೆಲವರು ಹಾಸ್ಪಿಟಲ್ನಲ್ಲಿ ಇದ್ದಾರೆ, ಅವರ ಆಪ್ರೇಷನ್ ಇದೆ, ಅವರಿಗಾಗಿ ಪ್ರತ್ಯೇಕ ದುವಾ ಮಾಡಿ. ಅಲ್ಲಾಹನು ಎಲ್ಲರಿಗಾಗಿ ರೋಗ ನಿವಾರಿಸಲಿ, ಅವರ ಕಷ್ಟಗಳನ್ನು ದೂರಪಡಿಸಲಿ. ಅಲ್ಲಾಹನು ಅವರ ಒಳಿತುಗಳನ್ನು ಸ್ವೀಕರಿಸಲಿ. ಅಲ್ಲಾಹನು ಅವರ ಮಾಡಿದ ತಪ್ಪುಗಳು ಕ್ಷಮಿಸಲಿ. ಇಹಲೋಕ ಮತ್ತು ಪರಲೋಕದಲ್ಲಿ ಅವರಿಗೆ ಕಾಮಯಾಬ್ ಮಾಡಲಿ ಅಂತ ನಾನು ಹೇಳುತ್ತಾ ನಾನು ಅವರಲ್ಲಿ ದುವಾ ಮಾಡುತ್ತೇನೆ. ಬಾರಕಲ್ಲಾಹು ಲನಾ ವ ಲಕುಂ ಫಿಲ್ ಕುರ್ಆನಿ ನಫಅ ಇಯ್ಯಾಕುಂ ಬಿಲ್ ಆಯತಿ ಜಿಕ್ರಿಲ್ ಇನ್ನಹು ತಆಲಾ ಜವ್ವಾದುನ್ ಕರೀಮ್. ಅಲ್ಹಮ್ದುಲಿಲ್ಲಾಹಿ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನುಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಊಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುಜಿಲ್ಲ ಲಹು ವ ಮನ್ ಯುದ್ಲಿಲ್ಹು ಫಲಾ ಹಾದಿಯ ಲಹು. ನಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ವ ಲಾ ಶರೀಕ ಲಹು ವ ನಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲುಹು. ಅಮ್ಮಾ ಬಾದ್. ಅಲ್ಲಾಹುಮ್ಮ ಅಗ್ಫಿರ್ ಲೀ ವಲಿಲ್ ಮುಅ್ಮಿನೀನ ವಲ್ ಮುಅ್ಮಿನಾತ್ ವಲ್ ಮುಸ್ಲಿಮೀನ ವಲ್ ಮುಸ್ಲಿಮಾತ್. ಅಲ್ಲಾಹುಮ್ಮ ಅನ್ಸುರ್ ದೀನಕ ವ ಇಬಾದಕ ವ ಸುನ್ನತ ರಸೂಲಿಕ ವ ಇಬಾದಕಲ್ ಮುಖ್ಲಿಸೀನ್. ಅಲ್ಲಾಹುಮ್ಮ ಅನ್ಸುರಿಲ್ ಇಸ್ಲಾಮ ವಲ್ ಮುಸ್ಲಿಮೀನ್. ಅಲ್ಲಾಹುಮ್ಮ ಅಇಜ್ಜಲ್ ಇಸ್ಲಾಮ ವಲ್ ಮುಸ್ಲಿಮೀನ್ ವ ಅಜಿಲ್ಲ ಶಿರ್ಕ ವಲ್ ಮುಶ್ರಿಕೀನ್ ವ ದಮ್ಮಿರ್ ಅಅದಾಇದ್ದೀನ್. ಇಬಾದಲ್ಲಾಹ್ ರಹಿಮನಿ ವ ರಹಿಮಕುಮುಲ್ಲಾಹ್. ಇನ್ನಲ್ಲಾಹ ಯಅಮುರು ಬಿಲ್ ಅದ್ಲಿ ವಲ್ ಇಹ್ಸಾನ್ ವ ಈತಾಇ ಜಿಲ್ ಕುರ್ಬಾ ಯನ್ಹಾ ಅನಿಲ್ ಫಹ್ಶಾಇ ವಲ್ ಮುನ್ಕರ್ ವಲ್ ಬಗ್ಯಿ ಯዒದುಕುಂ ಲಅಲ್ಲಕುಂ ತದಕ್ಕರೂನ್. ಉಜ್ಕುರುಲ್ಲಾಹ ಯಜ್ಕುರುಕುಂ ವದುಕುರುಕುಂ ವ ಜಿಕ್ರುಲ್ಲಾಹಿ ತಆಲಾ ಅಲಾ ವ ಔಲಾ ವ ಅಜ್ಜ ವ ಜಲ್ಲ ವ ತಮ್ಮು ಅಕ್ಬರ್.